ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕೃಷ್ಣಮೂರ್ತಿ ಡಿಸಿ ಅಂತ ಹೇಳ್ಬಿಟ್ಟು ಐ ವೆಲ್ತ್ ಕೋಚ್. ಸೊ ಮೊದಲನೇ ಬಾರಿ ನನ್ನ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ರೆ, ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದು ವೆಲ್ತಿ ಕೃಷ್ಣ ಅಂತ ಹೇಳ್ಬಿಟ್ಟು. ಇನ್ನೊಮ್ಮೆ ಹೇಳ್ತೀನಿ, ವೆಲ್ತಿ ಕೃಷ್ಣ. ಸೊ ಪ್ಯೂರ್ಲಿ ರಿಲೇಟೆಡ್ ಟು ಸೇವಿಂಗ್ಸ್, ಇನ್ವೆಸ್ಟ್ಮೆಂಟ್, ಮ್ಯೂಚುವಲ್ ಫಂಡ್, ಸ್ಟಾಕ್ ಮಾರ್ಕೆಟ್. ಸೊ ಈ ವಿಚಾರಗಳ ಬಗ್ಗೆ ನನ್ನ ಯೂಟ್ಯೂಬ್ ಚಾನಲ್, ನನ್ನ ವಿಡಿಯೋಸ್ಗಳಿರುತ್ತೆ. ಸೊ ಒಂದ್ ವೇಳೆ ನೀವು ಮೊದಲನೇ ಬಾರಿ ನೋಡ್ತಾ ಇದ್ದು ಉಳಿತಾಯದ ಬಗ್ಗೆ ನನಗೆ ಹೆಚ್ಚು ಮಾಹಿತಿ ಬೇಕು, ನಾನು ಉಳಿತಾಯ ಸ್ಟಾರ್ಟ್ ಮಾಡಬೇಕು, ನಾನು ಬಿಗಿನರ್ ಅಂತ ಅನ್ಕೊಂಡಿದ್ರೆ, ಸೊ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಯಾಕೆಂತ ಹೇಳಿದ್ರೆ ನನ್ನ ಹೊಸ ವಿಡಿಯೋ ನಾನು ಅಪ್ಲೋಡ್ ಮಾಡಿದಾಗ ನಿಮಗೆ ಒಂದು ನೋಟಿಫಿಕೇಶನ್ ಬರುತ್ತೆ. ಜೊತೆಗೆ ನೋಟಿಫಿಕೇಶನ್ ಬಂದಾಗ ನಿಮಗೆ ಈಸಿ ಆಗುತ್ತೆ ನನ್ನ ಚಾನಲ್ ಅಥವಾ ನನ್ನ ವಿಡಿಯೋಸ್ಗಳು ನೋಡ್ಲಿಕ್ಕೆ. ಸೊ ಹಾಗಾಗಿ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಸೊ ಇಲ್ಲಿ ತನಕ ಆಲ್ರೆಡಿ ಕೆಲವರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಮತ್ತೆ ಕಮೆಂಟ್ ಮಾಡ್ತಾ ಇದ್ದೀರಾ, ಶೇರ್ ಮಾಡ್ತಾ ಇದ್ದೀರಾ. ಸೊ ಅವರಿಗೆಲ್ಲ ನನ್ನ ಥ್ಯಾಂಕ್ ಯು ವೆರಿ ಮಚ್. ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೇನೆ. ಯಾಕೆಂತ ಹೇಳಿದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಕೆಲವೊಂದು ಮಾಹಿತಿಗಳನ್ನ ನೀವು ಕೊಡ್ತಾ ಇದ್ದೀರಾ. ಜೊತೆಗೆ ಹೊಸ ವಿಚಾರಗಳ ಬಗ್ಗೆ ಮಾತಾಡಿ ಅಂತಾನು ಕೂಡ ನೀವು ಇನ್ಸ್ಟ್ರಕ್ಟ್ ಮಾಡಿದ್ದೀರಾ ಕೂಡ. ಸೊ ಹಾಗಾಗಿ ಆ ವಿಚಾರಗಳ ಬಗ್ಗೆ ವಿಡಿಯೋಸ್ಗಳು ಕೂಡ ಅಪ್ಲೋಡ್ ಮಾಡಿದ್ದೀನಿ ನಾನು ಇಲ್ಲಿ ತನಕ. ಸೊ ಹಾಗಾಗಿ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತಾ ಇವತ್ತಿನ ಕಂಟೆಂಟ್ ಬಗ್ಗೆ ನಾನು ಮಾತಾಡೋಣ. ಸೊ ಇವತ್ತಿನ ಕಂಟೆಂಟ್ ಬಂದು ಮನಿ ಮೇಕ್ ಫ್ರಮ್ ದ ರಿಯಲ್ ಎಸ್ಟೇಟ್ ಬಿಸ್ನೆಸ್. ಹೌ ಟು ಮೇಕ್ ಮನಿ ಫ್ರಮ್ ದ ರಿಯಲ್ ಎಸ್ಟೇಟ್. ಇಟ್ ಈಸ್ ವೆರಿ ತುಂಬಾ ಈಸಿ. ಸೊ ಹೇಗೆ ಅಂತ ನೋಡೋಣ. ನೀವು ಕೂಡ ಆಲ್ರೆಡಿ ನೀವು ರಿಯಲ್ ಎಸ್ಟೇಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದು ಅಥವಾ ಮಾಡಿದ್ದು ಅದರಲ್ಲಿ ನೀವು ಹಣ ಗಳಿಸ್ತಾ ಇದ್ರೆ ಅದನ್ನು ಕಂಟಿನ್ಯೂ ಮಾಡಿ, ಬಿಡಬೇಡಿ. ಯಾಕೆಂತ ಹೇಳಿದ್ರೆ ಇದು ಒಂದು ಪಾರ್ಟ್ ಆಫ್ ದ ಸೇವಿಂಗ್ಸ್ ಆಗಿರ್ಬೋದು ಅಥವಾ ಅರ್ನಿಂಗ್ಸ್ ಆಗಿರ್ಬೋದು ಅಥವಾ ಅಸೆಟ್ ಮಾಡ್ಕೊಳ್ಳುವಂಥದ್ದಾಗಿರ್ಬೋದು. ಸೊ ಮೇಕಿಂಗ್ ಮನಿ ಫ್ರಮ್ ದ ರಿಯಲ್ ಎಸ್ಟೇಟ್ ಕ್ಯಾನ್ ಬಿ ಅಚೀವ್ ಥ್ರೂ ದ ವೇರಿಯಸ್ ಸೋರ್ಸಸ್. ಅಂದ್ರೆ ಮಲ್ಟಿಪಲ್ ಡಿಫರೆಂಟ್ ಸೋರ್ಸಸ್ ಇದೆ. ಸೊ ಆ ವಿಚಾರದಲ್ಲಿ ಕೆಲವೊಂದು ಪಾಯಿಂಟ್ ಮಾತ್ರ ನಾನು ತಗೊಂಡಿದ್ದೀನಿ. ಸೊ ಆ ವಿಚಾರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಸೊ ನೋಡೋಣ, ಫಸ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ರೆಂಟಲ್ ಇನ್ಕಮ್. ಬೈ ಪ್ರಾಪರ್ಟೀಸ್ ಅಂಡ್ ರೆಂಟ್ ದೆಮ್ ಔಟ್ ಆಫ್ ಟೆನೆಂಟ್ಸ್. ಒಂದು ಪ್ರಾಪರ್ಟಿ ನಿಮಗೆ ನಿಮ್ಮ ಹತ್ರ ಇರೋಂಥ ಹಣದಲ್ಲಿ ಅಥವಾ ಚೀಪ್ ಆಗಿ ಸಿಗ್ತಾ ಇದೆ, ಅಥವಾ ಇನ್ಸ್ಟೆಡ್ ಆಫ್ ಚೀಪ್ ಅನ್ನೋ ಬದಲು ಸಮ್ ರಿಡಕ್ಷನ್ ಅಥವಾ ಒಂದು ಒಳ್ಳೆ ವ್ಯಾಲ್ಯೂಗೆ ಸಿಗ್ತಾ ಇದೆ, ಅಥವಾ ನಿಮ್ಮ ಹತ್ರ ಇರುವಂತ ಹಣಕ್ಕೆ ನಿಮಗೆ ಸಿಗ್ತಾ ಇದೆ ಅಂತಂದ್ರೆ ನೀವು ಆ ಲ್ಯಾಂಡ್ ಅಥವಾ ಮನೆನ ಪರ್ಚೇಸ್ ಮಾಡಿಬಿಟ್ಟು ಅದನ್ನ ರೆಂಟಿಗೆ ಕೊಡುವಂಥದ್ದು. ಸೊ ಅದರಿಂದ ನಿಮಗೆ ಎವ್ರಿ ಮಂತ್ ನಿಮಗೆ ಆದಾಯ ಬರ್ತಾ ಹೋಗುತ್ತೆ. ನಿಮ್ಮ ಹತ್ರ ಹಣ ಇದ್ದಿದ್ದು ವೇಸ್ಟ್ ಆಗೋದಿಲ್ಲ. ಸೊ ಅದರಿಂದ ಹಣ ಹೆಚ್ಚು ಗ್ರೋತ್ ಆಗ್ತಾ ಹೋಗುತ್ತೆ. ಸೊ ಒಂದ್ ಕಡೆ ನೀವು ಹಾಕಿರೋಂಥ ಬಂಡವಾಳ, ಇದರ್ ಇಟ್ ಈಸ್ ಲ್ಯಾಂಡಿಂಗ್ ಆಗಿರ್ಬೋದು ಅಥವಾ ಬಿಲ್ಡಿಂಗ್ ಆಗಿರ್ಬೋದು, ಅದರದ್ದು ವ್ಯಾಲ್ಯೂ ಆಲ್ವೇಸ್ ಇನ್ಕ್ರೀಸ್ ಆಗ್ತಾನೆ ಇರುತ್ತೆ. ಜೊತೆಗೆ ಅದರಿಂದ ನಿಮಗೆ ಪ್ರತಿ ತಿಂಗಳು ಆದಾಯನೂ ಕೂಡ ಬರ್ತಾ ಹೋಗುತ್ತೆ. ಹೌಸ್ ಫ್ಲಿಪ್ಪಿಂಗ್. ಪರ್ಚೇಸ್ ಅಂಡರ್ ವ್ಯಾಲ್ಯೂಡ್ ಪ್ರಾಪರ್ಟೀಸ್, ರಿನೋವೇಟ್ ಅಂಡ್ ಸೆಲ್ ಫಾರ್ ಪ್ರಾಫಿಟ್. ಕೆಲವೊಂದು ಏರಿಯಾದಲ್ಲಿ ಕೆಲವೊಂದು ಸೈಟ್ ಆಗಿರ್ಬೋದು ಅಥವಾ ಮನೆ ಆಗಿರ್ಬೋದು ಅಥವಾ ಫ್ಯಾಕ್ಟರಿ ಆಗಿರ್ಬೋದು ಅಥವಾ ಬೇರೆ ತರದಲ್ಲಿ ನಿಮಗೆ ಗೊತ್ತಿರುವಂತಹ ಅಸೆಟ್ ಏನಿರುತ್ತೆ ಅದು ಅಲ್ಲಿ ಸದ್ಯಕ್ಕೆ ವ್ಯಾಲ್ಯೂ ಇಲ್ಲ. ಸೊ ಅದನ್ನ ನೀವು ಪ್ರಾಪರ್ಟಿನ ಪರ್ಚೇಸ್ ಮಾಡುವಂಥದ್ದು, ಸಾಧ್ಯವಾದ್ರೆ ಅದನ್ನ ರಿನೋವೇಷನ್ ಮಾಡುವಂಥದ್ದು, ರಿನೋವೇಷನ್ ಮಾಡಿ ನಿಮಗೆ ಆ ಒಂದು ಪ್ರಾಪರ್ಟಿನ ಸೇಲ್ ಮಾಡುವಂಥದ್ದು. ಯಾರಿಗೆ ಹೋಲ್ಸೇಲ್ ಯಾರಿರ್ತಾರೆ ಅಥವಾ ಏನ್ ಹೇಳ್ತೀವಿ ಲ್ಯಾಂಡ್ ಮೇಕರ್ ಯಾರಿರ್ತಾರೆ ಅವರು ಪರ್ಚೇಸ್ ಮಾಡುವಂತವರಿಗೆ ನೀವು ಅದನ್ನ ಸೇಲ್ ಮಾಡಿ ಹೆಚ್ಚು ಹಣ ಗಳಿಸುವಂಥದ್ದು. ಸೊ ಇನ್ನೊಂದು ನೆಕ್ಸ್ಟ್, ಫಿಕ್ಸ್ ಅಂಡ್ ರೆಂಟ್ ಸಿಮಿಲರ್ ಟು ಹೌಸ್ ಫ್ಲಿಪ್ಪಿಂಗ್, ಬಟ್ ಇನ್ಸ್ಟೆಡ್ ಆಫ್ ಸೆಲ್ಲಿಂಗ್, ರೆಂಟ್ ಔಟ್ ರಿನೋವೇಟೆಡ್ ಪ್ರಾಪರ್ಟೀಸ್. ಸೊ ಮೇಲ್ಗಡೆ ಪಾಯಿಂಟ್ ಸೇಮ್ ಕಂಟಿನ್ಯೂ ಆಗುವಂಥದ್ದು. ಏನಂತ ಹೇಳಿದ್ರೆ, ನೀವು ಅಂಡರ್ ವ್ಯಾಲ್ಯೂ ಇರುವಂತ ಪ್ರಾಪರ್ಟೀಸ್ ನ ಪರ್ಚೇಸ್ ಮಾಡಿ ಇನ್ಸ್ಟೆಡ್ ಆಫ್ ಸೆಲ್ಲಿಂಗ್ ನೀವು ಅದನ್ನ ರೆಂಟ್ ಕೊಟ್ಟು ಅಲ್ಲೂ ಕೂಡ ಹಣ ಗಳಿಸಬಹುದು, ಅಥವಾ ರಿನೋವೇಷನ್ ಮಾಡಿಬಿಟ್ಟು ಅದನ್ನ ಪ್ರಾಪರ್ಟೀಸ್ ನ ಸೇಲ್ ಕೂಡ ಮಾಡಬಹುದು. ಯಾರು ಲೇಔಟ್ ಮಾಡುವಂತವ್ರಿಗಾಗಿರ್ಬೋದು ಅಥವಾ ಬೇರೆ ಲ್ಯಾಂಡ್ ಲಾರ್ಡ್ಗೆ ಅವರಿಗೆ ಸೇಲ್ ಮಾಡಿ ನೀವು ಅದರಿಂದ ಹೆಚ್ಚು ಗಳಿಸುವಂತದ್ದಾಗಿರುತ್ತೆ. ಆಮೇಲೆ ಹೋಲ್ಸೇಲಿಂಗ್. ಫೈಂಡ್ ಅಂಡರ್ ವ್ಯಾಲ್ಯೂಡ್ ಪ್ರಾಪರ್ಟೀಸ್ ಅಂಡ್ ಸೆಲ್ ದೆಮ್ ಇನ್ವೆಸ್ಟರ್ಸ್ ಆರ್ ಬೈಯರ್ಸ್ ಟು ಮಾರ್ಕೆಟ್. ಸೊ ಮಾರ್ಕೆಟ್ ವ್ಯಾಲ್ಯೂ ಏನಿದೆ ಆ ಮಾರ್ಕೆಟ್ ವ್ಯಾಲ್ಯೂಗೆ ನೋಡಿ ಅಂಡರ್ ವ್ಯಾಲ್ಯೂ ಇರುವಂತದನ್ನ ಪರ್ಚೇಸ್ ಮಾಡಿ ನೀವು ಸ್ವಲ್ಪ ರಿನೋವೇಷನ್ ಮಾಡಿ ಅದರಿಂದ ಸಾಧ್ಯವಾದ್ರೆ ರೆಂಟ್ ಔಟ್ ಕೊಡೋದು, ಇಲ್ಲ ಅಂದ್ರೆ ಇನ್ವೆಸ್ಟರ್ಸ್ಗೆ
ಅಥವಾ ಬೈಯರ್ಸ್ ಯಾರಿದ್ದಾರೆ ಅಂತವ್ರನ್ನ ಹುಡುಕಿ ನೀವು ಹೆಚ್ಚಿನ ಲಾಭಕ್ಕೆ ಮಾರುವಂಥದ್ದು. ಸೊ ಇದು ಒಂದು ಪಾರ್ಟ್ ಆಫ್ ಮೇಕಿಂಗ್ ಮನಿ ಫ್ರಮ್ ದ ರಿಯಲ್ ಎಸ್ಟೇಟ್. ನೆಕ್ಸ್ಟ್ ನೋಡೋಣ, ರಿಯಲ್ ಎಸ್ಟೇಟ್ ಡೆವಲಪ್ಮೆಂಟ್. ಬೈ ಲ್ಯಾಂಡ್ ಆರ್ ಪ್ರಾಪರ್ಟೀಸ್, ಡೆವಲಪ್ ದೆಮ್ ಅಂಡ್ ಸೆಲ್ ಆರ್ ರೆಂಟ್ ಔಟ್ ದ ರಿಸಲ್ಟಿಂಗ್ ಪ್ರಾಪರ್ಟೀಸ್. ಸೊ ಅವಾಗಲೇ ಹೇಳ್ದಂಗೆ ಎಲ್ಲಿ ನಿಮಗೆ ಕಡಿಮೆ ಹಣಕ್ಕೆ ಸಿಗುತ್ತೆ ಅಂತಲ್ಲಿ ನೋಡಿ ಲ್ಯಾಂಡ್ ಅನ್ನ ತಗೊಳ್ಳೋಂಥದ್ದು ಅಥವಾ ಮನೆ ತಗೊಳ್ಳೋಂಥದ್ದು, ತಗೊಂಡು ಅದನ್ನ ಸ್ವಲ್ಪ ರಿನೋವೇಷನ್ ಮಾಡಿ ಡಬಲ್ ಹೋಗೋ ತರ ಒಂದು ಅಟ್ರಾಕ್ಟಿವ್ ಮಾಡಿ ಸೆಲ್ ಮಾಡಿದ್ರೆ ನಿಮಗೆ ಒಂದು ಪ್ರಾಫಿಟ್ ಜಾಸ್ತಿ ಸಿಗುತ್ತೆ. ಅಥವಾ ನಾನು ಅದನ್ನ ಲ್ಯಾಂಡ್ ಅಥವಾ ಪ್ರಾಪರ್ಟಿ ಅಥವಾ ಏನಿರುತ್ತೆ ಬಿಲ್ಡಿಂಗ್ ಏನಿರುತ್ತೆ ಅದನ್ನ ನಾನು ಇಟ್ಕೊಂಡು ನಾನು ರೆಂಟಿಗೆ ಕೊಡ್ತೀನಿ ಅಂದ್ರೆ ರೆಂಟ್ ಅಲ್ಲಿ ನಿಮಗೆ ಹಣ ಸಿಗುತ್ತೆ, ನಿಮ್ಮ ಇನ್ವೆಸ್ಟ್ಮೆಂಟ್ ಗ್ರೋ ಆಗ್ತಾನೆ ಇರುತ್ತೆ, ಪ್ರತಿ ತಿಂಗಳು ಅಥವಾ ಪ್ರತಿ ವರ್ಷ ಹೆಚ್ಚಿಗೆ ಆಗ್ತಾನೆ ಹೋಗುತ್ತೆ. ಸೊ ಹಾಗಾಗಿ ಇನ್ಸ್ಟೆಡ್ ಆಫ್ ಸೆಲ್ಲಿಂಗ್ ಅದನ್ನ ಇಟ್ಕೊಂಡು ರಿನೋವೇಟ್ ಮಾಡಿ ರೆಂಟಿಗೆ ಕೊಟ್ರೆ ನಿಮಗೆ ಹೆಚ್ಚು ಲಾಭ ಬರುತ್ತೆ, ನಿಮ್ಮ ಹಣನೂ ಉಳಿಯುತ್ತೆ, ಪ್ರತಿ ತಿಂಗಳು ಆದಾಯನೂ ಬರ್ತಾ ಹೋಗುತ್ತೆ. ಸೊ ಇದು ಮೇಕಿಂಗ್ ಮನಿ ಫ್ರಮ್ ದ ರಿಯಲ್ ಎಸ್ಟೇಟ್ ಟಾಪಿಕ್ ಬಗ್ಗೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದು ವೆಲ್ತಿ ಕೃಷ್ಣ. ಸೊ ಇಲ್ಲಿ ತನಕ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ವೆರಿ ಮಚ್.